ಬನ್ನಿ ಈಗ ಡಾಟೆಡ್ ಬ್ಲೌಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇದು ಪೂರ್ತಿ ಮೆಜರ್ಮೆಂಟ್ಸ್. ಹೈಟು 13, ಶೋಲ್ಡರ್ 2.5, ಚೆಸ್ಟ್ 39.5, ಹಿಪ್ಪು 32.5. ಸ್ಲೀವಲ್ಲಿ 4 ಮೆಜರ್ಮೆಂಟ್ ಇರುತ್ತೆ. ಫಸ್ಟ್ ಲೆಂತು, ಕಫು, ಬೈ ಶೇಪು, ಆರ್ಮಲ್ಲು. ನೆಕ್ಸ್ಟು ಡಾಟ್ ಬಂದ್ಬಿಟ್ಟು 9.5, ಅಂಡರ್ ಡಾಟ್ ಅಲ್ಲಿಂದ ಡಾಟ್ ಪಾಯಿಂಟಿಂದ 3. ಓಕೆ, ನಂಬರ್ ಆಫ್ ಡಾಟ್ಸ್ ಬಂದ್ಬಿಟ್ಟು 4 ಇದೆ. ಫ್ರಂಟ್ ಹೈಟು 6/4, ಬ್ಯಾಕ್ ಹೈಟ್ 6/4, ಸೈಡ್ ಹೈಟು 7. ಇಷ್ಟು ಮೆಜರ್ಮೆಂಟ್ನ ತಗೋಬೇಕು. ಈಗ ನಾನು ಮಾರ್ಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟು ಐರನ್ ಆದಮೇಲೆ ಈ ಬಾಟಮಲ್ಲಿ ಒಂದು ಲೈನ್ ಹೊಡ್ಕೊಳ್ಳಿ. ಲೈನ್ ಆದಮೇಲೆ ಮೇಲ್ಗಡೆ ಒಂದು ಮಾರ್ಜಿನ್ ಕೊಟ್ಕೊಂಡು ಒಂದು ಮಾರ್ಕ್ ಮಾಡಿ. ಇಲ್ಲಿಂದ ಈಗ 13ಗೆ ಒಂದು ಮಾರ್ಕ್ ಮಾಡಿ. ಇದು ಟೋಟಲ್ ಬ್ಲೌಸ್ ಹೈಟ್ 13. ಮಾರ್ಕ್ ಆದಮೇಲೆ ಇದಕ್ಕೆ ಮೇಲ್ಗಡೆ ಒಂದು ಮಾರ್ಜಿನ್ ಕೊಡಿ. ನೆಕ್ಸ್ಟ್ ಡಾಟ್ ಪಾಯಿಂಟು 9.5ಗೆ ಒಂದು ಮಾರ್ಕ್ ಮಾಡಿ. ಅಲ್ಲಿಂದ ಅಂಡರ್ ಡಾಟ್ ಪಾಯಿಂಟು 3 ಇಂಚು ಅದಕ್ಕೊಂದು ಮಾರ್ಕ್ ಮಾಡಿ. ಕೆಳಗಡೆ ಅದಕ್ಕೊಂದು ಮಾರ್ಜಿನ್ ಕೊಡಿ. ನೆಕ್ಸ್ಟು ಚೆಸ್ಟ್ ಲೈನ್ ಆಯಿತು. ಇದು ಡಾಟ್ ಅಂಡರ್ ಡಾಟು ಅದಕ್ಕೆ ಮಾರ್ಜಿನು. ನೆಕ್ಸ್ಟು ಈಗ ಹಿಪ್ಪು 32.5 ಡಿವೈಡೆಡ್ ಬೈ 4, 8, 1/8. 1/8 ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ 1/8 ಯಾವ ಥರ ತಗೋಬೇಕು ಅಂತ ಡಿವೈಡ್ ಮಾಡಬೇಕಂತ ಹೇಳ್ತೀನಿ. ನೆಕ್ಸ್ಟ್ 39.5 ಇಲ್ಲಿ ಫ್ರಂಟಲ್ಲಿ ಮಾರ್ಜಿನ್ ಕೊಟ್ಕೊಳ್ಳಿ ಚೆಸ್ಟ್ ಲೈನಲ್ಲಿ. ನೆಕ್ಸ್ಟ್ ಡಿವೈಡೆಡ್ ಬೈ 4 ಎಷ್ಟಾಗುತ್ತೆ 9, 7/8. 9, 7/8 ಮಾರ್ಕ್ ಮಾಡಿ. ಓಕೆ, ಈಗ ಇಲ್ಲಿ ಚೆಸ್ಟಿಗೆ ಇಲ್ಲಿ ಮಾರ್ಜಿನ್ ಕೊಟ್ಟಿದ್ದೀರಾ. ಇಲ್ಲಿ ಅಪ್ಪರ್ ಚೆಸ್ಟಿಗೆ ಮಾರ್ಜಿನ್ ಕೊಡೋದೇನು ಬೇಡ, ಯಾಕೆಂದರೆ ಅಪ್ಪರ್ ಚೆಸ್ಟ್ ಯಾವಾಗಲೂ ಚೆಸ್ಟ್ಗಿನ್ನ 2 ಇಂಚ್ ಕಮ್ಮಿ ಇರುತ್ತೆ. ಈಗ ಏನಿದೆ 9, 7/8 ಅಷ್ಟೇ ಮಾರ್ಕ್ ಮಾಡಿ. ಓಕೆ, ನೆಕ್ಸ್ಟ್ ಈಗ ಆರ್ಮಲ್ ಬಂದ್ಬಿಟ್ಟು 16.5. ಇದಕ್ಕೆ ಓಕೆ 2, 7, 8. ಓಕೆ, ಇಲ್ಲೊಂದು ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ 7, 8 ಇಲ್ಲಿ ತಗೊಂಡು ಇದಕ್ಕೆ ಮಿಡ್ಲಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದು ಎಷ್ಟು ಬರುತ್ತೋ 6.5 ಬಂದಿದೆ. ಸೇಮ್ 6.5 ಇಲ್ಲೊಂದು ಮಾರ್ಕ್ ಮಾಡಿ. ಮಾರ್ಕ್ ಆದಮೇಲೆ ಒಳಗಡೆ ಮಾರ್ಜಿನ್ ತಗೊಳ್ಳಿ. ಆದಮೇಲೆ ಶೋಲ್ಡರ್ ಎಷ್ಟಿದೆ 2.5. ಈಗ ಇಲ್ಲಿಂದ ಇಲ್ಲಿಗೆ 2.5 ಮಾರ್ಕ್ ಮಾಡ್ಕೊಳ್ಳಿ. ಇದಕ್ಕೊಂದು ಮಾರ್ಜಿನ್ ಕೊಡಿ. ಆಮೇಲೆ ನೆಕ್ಸ್ಟ್ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಹಾಕಿ. ಇದು ಫ್ರಂಟ್ ಲೈನ್ಗೆ ಈ ಥರ ಮಾರ್ಕ್ ಮಾಡಿ. ಇದು ಬ್ಯಾಕ್ ಲೈನ್ಗೆ ಈ ಥರ ಮಾರ್ಕ್ ಮಾಡಿ. ಓಕೆ, ಈಗ ಆರ್ಮಲ್ 16.5 ಇದೆ. ಇಲ್ಲೊಂದು ಡಾಟ್ ಬರುತ್ತೆ 1 ಇಂಚು ಅದಕ್ಕೆ ಸೇರಿ 2 ಸೇರಿ 16.5ನ 17.5ಗೆ 50% ಇಲ್ಲಿ ತಗೋಬೇಕು. ಎಷ್ಟು ಬರುತ್ತೆ ಅಂದರೆ 17.5. 17.5 ಒಂದು ಮಾರ್ಕ್ ಮಾಡಿ. ಇಲ್ಲಿ 17.5 ಬರ್ತಾಯಿದೆ. ಓಕೆ, 17.5 ಮಾರ್ಕ್ ಬಂದಮೇಲೆ ಈಗ ಇಲ್ಲಿಂದ ಇದು ಬ್ಯಾಕ್ ಲೈನ್ ಮಾರ್ಕ್ ಮಾಡಿ. ನೆಕ್ಸ್ಟು ಇದು ಫ್ರಂಟ್ ಲೈನ್ಗೆ 1/4 ಮಾರ್ಕ್ ಮಾಡ್ಕೊಳ್ಳಿ. 1/4 ಅಂದರೆ ಸೈಡ್ ಮಾರ್ಜಿನು. 2 ಕೊಡ್ಬೋದು, 1.5 ಕೊಡ್ಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕೊಟ್ಕೋಬೋದು. ಅದು ಯಾಕಂದರೆ ಸೈಡ್ ಇಲ್ಲೇನು ಕೊಡ್ತೀವೋ ಅದು ಸ್ಲೀವೆಲ್ಲೂ ಕೊಡಬೇಕಾಗುತ್ತೆ, ಅದು ನೆನ್ಪಿಟ್ಕೊಳ್ಳಿ. ಓಕೆ, ಈಗ ಡಾಟ್ ಪ್ಲೇಸ್ಮೆಂಟು. ಇದು ಚೆಸ್ಟ್ 39 ಇರೋದ್ರಿಂದ ಈಗ 398 4 ಇಂಚಸ್ ಕೊಡಿ. 4 ಇಂಚಸ್ ಇಲ್ಲೂ 4 ಇಂಚಸ್ ಕೊಡಿ. ಸೆಂಟ್ರಿಗೆ ಒಂದು ಲೈನ್ ಮಾರ್ಕ್ ಮಾಡಿ. ನೆಕ್ಸ್ಟ್ ಈಗ ಡಾಟ್ ಇಲ್ಲಿ ಎಷ್ಟು ತಗೋಬೇಕಂದ್ರೆ ಅದಕ್ಕೆ ಬ್ಯಾಕ್ ರೆಡಿ ಲೈನು ಮತ್ತು ಫ್ರಂಟ್ ರೆಡಿ ಲೈನು ಇವೆರಡು ಲೈನ್ಗೂ ಮಿಡ್ಲಲ್ಲಿ ಎಷ್ಟು ಬರುತ್ತೋ ಅಷ್ಟೇ ಇಲ್ಲಿ ಕೊಡಬೇಕು. ಈಗ ಇದು 2.5 ಬಂದಿದೆ ಅಂದರೆ ಇಲ್ಲಿ 1/4, ಈ ಕಡೆ 1/4, 2.5. ಈಗ ಎರಡಕ್ಕೂ ಈ ಥರ ಮಾರ್ಕ್ ಮಾಡಿಬಿಡಿ. ಓಕೆ, ಈಗ ಇದು ಮಾರ್ಕ್ ಆಯಿತು. ಈಗ ಫ್ರಂಟಿಗೆ ಈ ಡಾಟ್ ಅಂಡರ್ ಡಾಟ್ ಲೈನಿಂದ 2 ಇಂಚಸ್ ಮೇಲ್ಗಡೆ ತಗೊಳ್ಳಿ. ಇದು 4 ಡಾಟ್ ಇದ್ದರೆ 2.5 ತಗೋಬೇಕು. 3 ಡಾಟ್ ಇದ್ದರೆ 3.5 ತಗೋಬೇಕು. ಈಗ ನಾನು 2.5 ತಗೋತಾ ಇದ್ದೀನಿ. ಇಲ್ಲೊಂದು ಡಾಟ್ ಬರುತ್ತೆ. ಓಕೆ, ಈಗ ಈ ಲೈನಿಂದ ಈ ಲೈನ್ಗೆ ಒಂದು ಕನೆಕ್ಟ್ ಲೈನ್ ಹಾಕಿ. ಇಲ್ಲಿಂದ ಇಲ್ಲಿಗೊಂದು ಲೈನ್ ಹಾಕಿ. ಈಗ ಫ್ರಂಟ್ ಡೀಪ್ ಎಷ್ಟಪ್ಪ ಕೊಡಬೇಕು ಏನು ಗೊತ್ತಾಗಿಲ್ಲ ಅಂದರೆ ಈಗ ಕನ್ಫ್ಯೂಷನ್ ಆಗಿಬಿಡಿ. ಇಲ್ಲಿಂದ ಒಂದು 3.5 ಈ ಡಾಟ್ ಲೈನಿಂದ ಒಂದು 3.5 ಇಲ್ಲ 3.25 ಮಾರ್ಕ್ ಮಾಡಿ. ಕರೆಕ್ಟಾಗಿ ಈ ಥರ ಮಾರ್ಕ್ ಮಾಡಿ ಈ ಲೈನಿಂದ ಒಂದು ಲೈನ್ ಹಾಕ್ಕೊಂಡು ಈಗ ಈ ಲೈನಿಂದ ಈ ಲೈನಿಗೆ ಒಂದು ಮಾರ್ಕ್ ಕೊಡಿ. ಆದಮೇಲೆ
ರೆಫರೆನ್ಸ್ ಕರು ತೊಗೊಂಡು ನಿಮ್ಗೆ ಯಾವ ಶೇಪ್ ಬೇಕು ಮತ್ತೆ ಶೇಪ್ ಮಾಡಿದ್ರೆ ಈ ಫ್ರಂಟ್ ಲೈನ್ ಕಂಪ್ಲೀಟ್ ಆಯಿತು. ಈಗ ಆರ್ಮಲ್ ಲೈನು, ಇದು ಬ್ಯಾಕ್ ಅಂದರೆ ಸ್ವಲ್ಪ ಕರ್ವಾಗಿ ಬರಲಿ. ಓಕೆ, ಫ್ರಂಟು ಸ್ವಲ್ಪ ಡೀಪ್ ಕರ್ವಾಗಿರಲಿ. ಈ ಥರ ಮಾಡಿ. ಈಗ ಇದರಲ್ಲಿ ಫ್ರಂಟು ಬ್ಯಾಕು ಎರಡೂ ಇರುತ್ತೆ. ಇದು ಯಾವ ಥರ ಅಂದರೆ ಇದು ಫ್ರಂಟು ಬ್ಯಾಕ್ ಅಟ್ ಎ ಟೈಮ್ ಈ ಕಟಿಂಗ್ ಇದರಲ್ಲಿ ಫ್ರಂಟು ಬ್ಯಾಕ್ ಎರಡೂ ಇದೆ. ಇದು ಕಟ್